ಎಲ್ರಿಗೂ ನಮಸ್ಕಾರ. ತಮ್ಮದೇ ಸುದ್ದಿ ಮನೆ ಅರೆ ನಮ್ಮ ಪತ್ರಿಕಾಗೋಷ್ಠಿಯ ಪರವಾಗಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಮೇರಾ ಯುವ ಭಾರತ್ ಏಕತಾ ಮಾರ್ಚ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಗೌರವಿತ ಗೃಹ ಸಚಿವರಾಗಿ ಈ ನಾಡಿನಲ್ಲಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯತ ಜ್ಞಾನೇಂದ್ರರವರೇ, ಗೌರವಿತ ಶಾಸಕರಾದಂಥ ಸನ್ಮಾನ್ಯತ ಚನ್ನಬಸಪ್ಪನವರೇ, ಈ ದೇಶ ಕಂಡಂಥ ಅಪ್ರತಿಮ ದೇಶಭಕ್ತ, ಈ ದೇಶದ ಮೊದಲನೇ ಒಬ್ಬ ಉಪ ಪ್ರಧಾನಮಂತ್ರಿಗಳಾಗಿ ಗೃಹ ಸಚಿವರಾಗಿ ಅವರ ಒಂದು ಆಡಳಿತ ಅವಧಿಯಲ್ಲಿ ಛಿದ್ರಗೊಂಡಂಥ ಭಾರತವನ್ನು ಏಕೀಕರಣಗಳ ಮುಖಾಂತರ ಹೋರಾಡಿ ಇಡೀ ದೇಶವನ್ನು ಒಟ್ಟಾಗಿ ತೆಗೆದುಕೊಂಡುವಂಥ ಒಂದು ನೇತೃತ್ವ ವಹಿಸಿಕೊಂಡಂಥವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ಅವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಅಕ್ಟೋಬರ್ 31ಕ್ಕೆ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ವಿ. ಇದರ ಪ್ರಯುಕ್ತ ಗೌರವಿತ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ. ಮೇರಾ ಯುವ ಭಾರತ್ ಅಂದರೆ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಮೊದಲು ನೆಹರು ಯುವ ಕೇಂದ್ರ ಅಂತ ಇತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ಮೇರಾ ಯುವ ಭಾರತ್ ಅಂತ ಹೇಳಿ ಬದಲಾವಣೆಯನ್ನು ಮಾಡಿ ಯುವಜನ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥ ಈ ಒಂದು ಸಂಸ್ಥೆ ಮುಖಾಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಏಕತಾ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವರ ಒಂದು ಸ್ಮರಣೆಯನ್ನು ಮಾಡಲಿಕ್ಕೆ ಏಕತೆ ಇರ್ಬೋದು, ಅಖಂಡತೆ ಇರ್ಬೋದು, ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಒಂದು ಕೊಡುಗೆಯನ್ನು ಗೌರವಿಸಲಿಕ್ಕೋಸ್ಕರ ರಾಷ್ಟ್ರವ್ಯಾಪ್ತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದ್ರ ಪ್ರಯತ್ನದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇದೇ ತಿಂಗಳು 20ನೇ ತಾರೀಕು ಗುರುವಾರ ತೀರ್ಥಹಳ್ಳಿಯಲ್ಲಿ ಏಕತಾ ನಡಿಗೆಗೆ ಚಾಲನೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಸನ್ಮಾನ್ಯತ ನಮ್ಮ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಗೆ ರೂಟು ತೀರ್ಥಹಳ್ಳಿ ತಾಲೂಕಿನ ಬಾಳೆಬೈಲು ವೃತ್ತದಿಂದ ಕುಶಾವತಿ ಪಾರ್ಕ್ವರೆಗೂ ಕೂಡ ಈ ಒಂದು ರೂಟನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ 21 ಶುಕ್ರವಾರ ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಿಂದ ಎ ಸರ್ಕಲ್, ನೆಹರು ರಸ್ತೆ ಮಾರ್ಗವಾಗಿ ಗೋಪಿ ಸರ್ಕಲ್ಲು, ದುರ್ಗಿಗುಡಿ ಮಾರ್ಗವಾಗಿ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಈ ಒಂದು ಏಕತಾ ಮಾರ್ಚ್ ಇದೆ. ಇದಕ್ಕೆ ವಿಶೇಷವಾಗಿ ನಮ್ಮ NSS ಘಟಕ ಶುಭ ಮರವಂತೆ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಎಲ್ಲ ರೀತಿಯಂತ ಮಾಡಿದ್ದಾರೆ. NSS, NCC, ಇತರೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಕೂಡ, ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ಏಕತಾ ನಡಿಗೆಗೆ ಕೈ ಜೋಡಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ. ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿ ಇದಕ್ಕೆ ಏಕತಾ ನಡಿಗೆಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಬೇಕು.
ಆ ದಿನ ಇತರೆ ಶಿಕ್ಷಣ ಸಂಸ್ಥೆಗಳು ಎಲ್ಲ ತಮ್ಮ ವಿದ್ಯಾರ್ಥಿಗಳನ್ನು ಮತ್ತು ವಿಶೇಷವಾಗಿ NGO ಸಂಸ್ಥೆಗಳು ಈ ಥರ ಏನೇನಿದ್ದಾರೆ ಅವರೆಲ್ಲ ಕಳಿಸಿ ಒಂದು ಯಶಸ್ವಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಶಿವಮೊಗ್ಗದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬೆಳಿಗ್ಗೆ 9 ಗಂಟೆಗೆ ಸೈನ್ಸ್ ಮೈದಾನದಿಂದ, ತೀರ್ಥಹಳ್ಳಿಲೂ ಕೂಡ ಬೆಳಗ್ಗೆ 9 ಗಂಟೆ. ಸೊ ತೀರ್ಥಹಳ್ಳಿ 20ನೇ ತಾರೀಕು, ಶಿವಮೊಗ್ಗದಲ್ಲಿ 21ನೇ ತಾರೀಕಿಗೆ ನೋಡೋಣ ಪ್ರಯತ್ನ. ನಮ್ಮ ADC ಅವರಿದ್ದಾರೆ, ನಮ್ಮ NSS, NCC ಇವರೆಲ್ಲರೂ ಕೂಡ ಕೂತ್ಕೊಂಡು ಮತ್ತೆ ತಮ್ಮ ಮುಖಾಂತರ ಕೂಡ ಪತ್ರಿಕೆ ಮುಖಾಂತರ ನಾಳೆ ಸ್ವಲ್ಪ ಜನರಿಗೆ ವಿಷಯ ತಲುಪುತ್ತೆ, ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ಟೇಜ್ ಫಂಕ್ಷನ್ ಇರುತ್ತೆ. ರಾಷ್ಟ್ರಾಭಿಮಾನಕ್ಕೆ ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲದೂ ಕೂಡ ಇರುತ್ತೆ. ಮತ್ತು ಸಹಜವಾಗಿ ಏಕತಾ ನಡಿಗೆಯಲ್ಲೂ ಕೂಡ ಡೊಳ್ಳು ಈ ರೀತಿಯಂಥ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಕೂಡ ಜೋಡಿಸೋ ಪ್ರಯತ್ನ ಮಾಡ್ತಾರೆ. ಇದು ಪೂರ್ವಕವಾಗಿ ADC ಅವರೇ ಅಷ್ಟೇ ಸರ್, ಎಲ್ಲ ಕವರ್ ಮಾಡಿದೆ. ಎಸ್, ಶಿವಮೊಗ್ಗ ಚನ್ನಬಸಪ್ಪನ ನೇತೃತ್ವದಲ್ಲಿ ಎಲ್ಲ ಚುನಾಯಿತ ನೇತೃತ್ವದಲ್ಲಿ ನಡೆಯುತ್ತೆ. ಥ್ಯಾಂಕ್ ಯು.